ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ, ನಮಗೆ ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟು ನಮಗೆ ತುಂಬ ಮುಖ್ಯ. ಶುರುವಿನ ರಂಗನಾಥ್ ಅವರು ನನ್ನ ದುಡ್ಡನ್ನ ಇವನ ಹತ್ರ ಇತ್ತು, ಇವನ ಜೊತೆ ಇದ್ದ ಹುಡುಗಿ ನನ್ನ ದುಡ್ಡನ್ನ ಎತ್ಕೊಂಡೋದ್ಲು. ಆ ಹುಡುಗಿನೇ ಕೊಟ್ಟಿದ್ದಿದ್ರೆ ಇದನ್ನು ನನ್ನ ದುಡ್ಡು ಅಂತ ಈಸ್ಕೊತಿದ್ದೆ. ಆದರೆ ಇದು ರೋಹಿಣಿಯವರ ಅಪ್ಪ ಕೊಟ್ಟಿರೋದು, ಇದು ಅವ್ರಿಗೆ ಸೇರಿರೋದು. ಅದರಲ್ಲಿ ನನ್ನ ಅಧಿಕಾರ ಏನೋ ಬರುತ್ತದೆ, ನನ್ನ ದುಡ್ಡು ಅಂತ ಹೆಂಗೋ ಕೇಳಿ ಬಿಡು ಕಂದ ಅಂತ ಹೇಳ್ತಾರೆ. ಆಗ ಸರಿ ಬಿಡಪ್ಪ ಆಯಿತು ಅಂತ ಹೇಳ್ಬಿಟ್ಟು ಕುತ್ಕೋತಾರೆ ಸೂರ್ಯನೂ. ಆಗ ಮನೋಜ್ ನೋಡ್ತಾ ಇರು, ಈ ದುಡ್ಡಲ್ಲಿ ಬಿಸ್ನೆಸ್ ಮಾಡಿಬಿಟ್ಟು ನೀನು ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ ಅಪ್ಪ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸರಿ ಕಣಪ್ಪ ಏನೋ ಒಂದು ಮಾಡಿ ಅಂತ ಹೇಳ್ತಾರೆ. ಆಗ ಸೂರ್ಯ ಈ ದುಡ್ಡಲ್ಲಿ ಬಿಸ್ನೆಸ್ ಬೇರೆ ಮಾಡಿಬಿಡ್ತಾನಂತೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆವಾಗ ಶಾಂತಿ ಹೌದೇನು ಮನೋಜ, ಈ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತೀನೋ ಅಂತ ಕೇಳಿದ್ರೆ ನಮ್ಮ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ ಅತ್ತೆ ಇನ್ನು ಮನೋಜ್ ಅವ್ರನ್ನ ಯಾರ್ಯಾರು ಆಡ್ಕೊತಿದ್ರು ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾಯಿದ್ರೆ, ಆಗ ಸೂರ್ಯ ಹೇಳ್ತಾನೆ ಉತ್ತರ ಕೊಡ್ತಾರಂತೆ. ಉತ್ತರ ಪೌಡ್ರಮ್ಮ ದುಡ್ಡನ್ನ ಕೊಡು ಅಂತ ಹೇಳಿದ್ರೆ ನೀನೇ ನನಗೆ ಉತ್ತರ ಕೊಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಸೂರ್ಯ ಹಾಗಂತ ಹೇಳಿದ್ರೆ ರೋಹಿಣಿ ಕೋಪದಿಂದ ಕೊಡ್ತೀವಿ, ಈ ದುಡ್ಡಿಂದ ಬಿಸ್ನೆಸ್ ಮಾಡಿಬಿಟ್ಟು ಎಲ್ಲ ದುಡ್ಡನ್ನೂ ವಾಪಸ್ ಕೊಡ್ತೀವಿ ಮಾವ ನಿಮಗೆ ಅಂತ ಹೇಳ್ತಾರೆ. ಕೊಡಿ, ಅದು ಯಾವಾಗ ಕೊಡ್ತೀರಾ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಇನ್ಮೇಲೆ ಮನೆ ಜವಾಬ್ದಾರಿನ ನಾವೇ ಹೊತ್ಕೋತೀವಿ ಅತ್ತೆ, ಯಾರು ಇನ್ಮೇಲೆ ಮನೋಜ್ ಅವ್ರಿಗೆ ಮಾತಾಡೋದು ಹಂಗಿಸ್ ಮಾತಾಡೋದೆಲ್ಲ ಮಾತಾಡಬಾರ್ದು. ಯಾರಾದರೂ ಮನೋಜ್ಗವ್ರಿಗೆ ಏನಾದ್ರು ಅಂದರೆ ನಾನು ಹತ್ರ ಡಬ್ಬಲ್ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನನಗೆ ಗೊತ್ತು ರೋಹಿಣಿ, ಎಲ್ಲ ನೀನೇ ತಗೋತೀಯ ಅಂತ ನನಗೆ ಗೊತ್ತಿತ್ತು ರೋಹಿಣಿ ಅಂತ ಹೇಳ್ತಾರೆ. ನಾನು ನಿಮ್ಮಪ್ಪ ಫ್ರಾಡ್ ನನ್ನ ಮಗ ಅಂತ ಹೇಳಿದ್ರೆ ಎಲ್ಲ ಶಾಕಿಂದ ನೋಡ್ತಾರೆ. ಅದು ಫ್ರಾಡ್ ಅನ್ಕೊಬಿಟ್ಟಿದ್ರೆ ಅದಿಲ್ಲ, ಅವರು ತುಂಬ ಒಳ್ಳೆಯವರು ಅಂತ ಹೇಳ್ತಾಯಿದ್ರೆ. ಆಗ ರಂಗನಾಥ್ ಅವರು ನನಗೆ ಗೊತ್ತು ಶಾಂತಿ, ನಿನ್ನ ಕೈಗೆ ದುಡ್ಡು ಬಂದಮೇಲೆ ನೀನು ಇದೇ ಥರ ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶ್ರುತಿ ಬಂದ್ಬಿಟ್ಟು ನೋಡ್ಕೊಂಡು ನಗ್ತಾ ಇರ್ತಾರೆ ಶ್ರುತಿ ಮತ್ತು ರವಿ. ಆಗ ಮನೋಜ ಬಿಸ್ನೆಸ್ ಮಾಡ್ತೀನಿ ಅಪ್ಪ, ಬಿಸ್ನೆಸ್ಸು ನೋಡ್ತಾ ಇರಿ, ಈಗ ಹೆಂಗೋ ದುಡ್ಡು ಇದೆ, ಜೊತೆಗೆ ರೋಹಿಣಿನೂ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾವು ಹೆಂಗೆ ಬೆಳಿತೀವಿ ನೋಡ್ತಾ ಇರಿ ಅಂತ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಮನೋಜ ಕಂದ ಬಿಸ್ನೆಸ್ ಮಾಡ್ತೀನಿ ಅಂದಲ್ಲ, ಏನು ಬಿಸ್ನೆಸ್ ಮಾಡ್ತೀಯಪ್ಪ ಅಂತ ಕೇಳಿದ್ರೆ, ಅಪ್ಪ ಇನ್ನೂ ಏನು ಯೋಚನೆ ಮಾಡಿಲ್ಲ ಇರಪ್ಪ, ಮೊದಲು ದುಡ್ಡಿರಲಿಲ್ವಲ್ಲ, ಇವಾಗ ದುಡ್ಡು ಬಂದಿದೆಯಲ್ಲ ಏನಾದರೂ ಯೋಚನೆ ಮಾಡ್ತೀನಿ. ಮೊದಲು ದುಡ್ಡಿರಲಿಲ್ಲ ಅಂದ್ಬಿಟ್ಟು ತಲೆ ಕೆಲಸ ಎಂತ ಕೊಡೋದು ಅಂದ್ಬಿಟ್ಟು ಸುಮ್ಮನೆ ದುಡ್ಡು ಬಂದಿದೆಯಲ್ಲ ತಲೆ ಕೆಲಸ ಕೊಟ್ಟು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ರಂಗನಾಥ್ ಅವರು ತಲೆ ಓಡಿಸೋದಕ್ಕೂ ದುಡ್ಡು ಬೇಕಾಗಿತ್ತೇನಪ್ಪ ಅಂದರೆ, ಹ್ಞೂನಪ್ಪ, ಎಸ್ ಡ್ಯಾಡ್, ಅಫ್ಕೋರ್ಸ್ ಮುಂದೆ ನಾನು ಮಲ್ಟಿ ಮಿಲಿಯನಿಯರ್ ಆಗೋನು, ತಲೆ ಓಡಿಸ್ಲೇಬೇಕಲ್ವಾ ಅಂತ ಹೇಳ್ತಾ ಇರ್ತಾನೆ. ಆಗ ಎಲ್ಲರೂ ಸುಮ್ಮನೆ ನೋಡ್ಕೊಂಡು ಹೋಗ್ತಾಯಿರ್ತಾರೆ. ಆಗ ಶ್ರುತಿ ರೋಹಿಣಿ ಮತ್ತು ಮನೋಜ್ ಹತ್ರ ಬಂದ್ಬಿಟ್ಟು ರೋಹಿಣಿಯವರು ಹೇಗೋ ಬಿಸ್ನೆಸ್ ಶುರು ಮಾಡ್ತಿದ್ದೀರಾ, ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಶ್ರುತಿ ಅಂತ ಹೇಳಿದ್ರೆ. ಆಗ ಶಾಂತಿಯಲ್ಲಿ ಬಂದ್ಬಿಟ್ಟು ಶ್ರುತಿ ಹತ್ರ ಶ್ರುತಿ ಎಲ್ಲ ನಿನ್ನ ಕಾಲಿಟ್ಟಿರೋ ಕಾಲ್ಗುಣ ಅಮ್ಮ, ಹಾಸಿಗೆ ಮರ್ಚಿಕ್ಕಿರೋ ದಿಂಬೊಳಗಡೆ ಮುದ್ರಕೊಂಡು ಕೂತಿತ್ತು ಅದೃಷ್ಟ, ನೀನು ಬಂದ ಮೇಲೆ ಓಪನ್ ಆಗಿಬಿಡ್ತಮ್ಮ ಅಂತ ಹೇಳ್ತಾ ಇರ್ತಾಳೆ. ಆಗ ಎಲ್ಲರೂ ನೋಡ್ತಾ ಇರ್ತಾರೆ. ಆಗ ಶಾಂತಿ ಇನ್ನೂ ಕೆಲವ್ರು ಇರ್ತಾರೆ ಮನೇಲಿ ಉರುಳಾಡಿದ್ರು ಅದೃಷ್ಟ ಬರಲ್ಲ, ದರಿದ್ರನೇ ಅಂತ ಹೇಳ್ತಾಯಿದ್ರೆ. ಆಗ ಮೀನಾ ಮುಖ ಎಲ್ಲ ಒಂಥರ ಮಾಡ್ಕೊಂಡು ಸಪ್ಪೆಯಾಗಿ ನಿಂತ್ಕೋತಾಳೆ. ಆಗ ಸೂರ್ಯ ಮೀನಮ್ಮ ನಿನ್ನ ಬಗ್ಗೆನೇ ಮಾತಾಡ್ತಾ ಇರೋದು ಅಂತ ಹೇಳಿದ್ರೆ, ಆಗ ಮೀನಾ ಗೊತ್ತು ರೀ, ಅತ್ತೆಗೆ ನನ್ನ ಮೇಲೆ ಅತಿಯಾದ ಯಾರಿಗೂ ಇಲ್ಲದೇ ಇರೋ ಪ್ರೀತಿ ನೋಡಿ, ಅದಕ್ಕೆ ಅಂತಾರೆ, ಅನ್ಲಿ ಬಿಡಿ ಅವ್ರಿಗೇನೋ ಅಂತ ಅಂದ್ಬಿಟ್ಟಂದರೆ, ಈ ಮಾತಿಗೆಲ್ಲ ಏನು ಕಮ್ಮಿ ಇಲ್ಲ, ಕೌಂಟ್ರು ಬೇರೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು, ಅದೆಲ್ಲ ಬಿಡು, ನಮ್ಮ ರೋಹಿಣಿಗೆ ಫ್ರೆಶ್ಶಾಗಿ ಒಂದು ಲೋಟ ಜ್ಯೂಸ್ ಮಾಡ್ಕೊಬಾ ಅಂತ ಹೇಳಿದ್ರೆ, ಅದಕ್ಕೆ ಸೂರ್ಯ ಯಾಕೆ ಬಂದುಬಿಡು ಅಂತ ಹೇಳಿದ್ರೆ, ಯಾಕೋ ಅಂತ ಹೇಳಿದ್ರೆ, ಇನ್ನು ರಥಗಳು ಕಂಪ್ಲೀಟ್ ಆಗಿಲ್ಲ ಏನಿಲ್ಲ, ಆವಾಗಲೇ ಜ್ಯೂಸ್ ಎಲ್ಲ ಕಂತ್ರಿ ನಾಟಕಗಳ್ನ ಆಡಬೇಡಿ ಅಂತ ಹೇಳಿದ್ರೆ, ಈ ದುಡ್ಡು ಬಂದಿದೆಯಲ್ಲೋ ಅಂತ ಹೇಳಿದ್ರೆ, ದುಡ್ಡು ಬಂದುಬಿಟ್ರೆ ಹಂಗಾರೆ ಅವ್ರ ಅಪ್ಪ ಯಾರಿಗೆ ಬೇಕಲ್ವಾ ಅಂತ, ಅದು ಹಂಗಲ್ಲ ಕಾಣು, ದುಡ್ಡು ಬಂದಿದೆ ಅಂದರೆ
ದೇವರು ಅಲ್ದಿದ್ದಾನೆ ಅಂತ ಕಣೋ ಅಂತೇಳಿ, ಬೇಡ ಬಿಡು ನೀನು ಹೆಂಡ್ತಿಗೆ ಜ್ಯೂಸ್ ಮಾಡೋಕ್ಕೆ ಹೇಳ್ದೆ ಅಂದ್ಬಿಟ್ಟು ನಿನಗೆ ಹೊಟ್ಟೆಗಳಲ್ಲಿ ಗೀಜ್ದಂಗೆ ಆಯ್ತಿತ್ತಲ್ಲ, ನಾನೇ ಮಾಡ್ಕೊಬರ್ತೀನಿ. ರೋಹಿಣಿ ನಿನ್ನ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರಮ್ಮ, ನಾನು ಹೋಗಿ ಜ್ಯೂಸ್ ಮಾಡ್ಕೊಂಬರ್ತೀನಿ ನಿನಗೆ ಫ್ರೆಶ್ ಆಗಿ ಅಂತ ಹೇಳ್ಬಿಟ್ಟು ಶಾಂತಿ ಹೋಯ್ತಾಳೆ. ಆಗ ರಂಗನಾಥ್ ಅವರು, ಶಾಂತಿ ಬಿಸಿ ಜ್ಯೂಸ್ ಜ್ಯೂಸ್ ಮಾಡಿಬಿಡ ಕಣೆ, ಇವತ್ತಾರು ಒಳ್ಳೆ ಜ್ಯೂಸ್ ಮಾಡ್ಕೊಬಂದು ಕೊಡು ಹುಡುಗಿಗೆ ಅಂತ ಹೇಳ್ತಾರೆ. ಆಗ ಸುಮ್ಮನೆ ಎಲ್ಲರೂ ನಿಂತಿರ್ತಾರೆ. ಇನ್ನು ಎಲ್ಲರೂ ಒಳಗಡೆ ಹೋಗ್ತಾರೆ. ಇನ್ನು ರಾತ್ರಿ ಆಗುತ್ತೆ. ಆಗ ಸೂರ್ಯ ಯೋಚನೆ ಮಾಡಿಕೊಂಡು ನಿಂತಿರ್ತಾನೆ. ಇನ್ನು ಬೆಳಗ್ಗೆ ಆಗುತ್ತೆ. ಆಗ ಸೂರ್ಯ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಇದು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಮೀನು ಅಲ್ಲಿಗೆ ಬರ್ತಾಳೆ. ಬೆಂಗಳೂರು ವೆದರ್ ಹೇಳೋಕ್ಕೆ ಆಗಲ್ಲ ಅಲ್ವರಿ, ಒಂದೊಂದು ಸಲ ಫುಲ್ಲು ಚಳಿ ಇರುತ್ತೆ, ಆಮೇಲೆ ನೋಡ್ರೆ ಬಿಸಿಲು ಓಡಾಡೋಕ್ಕೆ ಆಗಲ್ಲ. ಪಾಪ ನೀವು ಗಾಡಿ ಹೆಂಗೆ ಓಡಿಸ್ತೀರೋ ಏನೋ, ಇರಿ ನಾನು ನಿಮಗೆ ಮಜ್ಜಿಗೆ ಮಾಡಿ ಬಾಟ್ಲಿಗೆ ಕೊಡ್ಲಾ ಅಂತ ಕೇಳ್ತೀವಿ. ಯಾವ ಮಜ್ಜಿಗೆದು ಬಿಡ ಬಾರೆ, ಇಲ್ಲಿ ನಿನ್ಗೆ ಏನು ಅನಿಸ್ತಾ ಇದೆ ಪೌಡ್ರಮ್ಮ ಮತ್ತು ಮನೋಜ ದುಡ್ಡು ತಂದಿರೋ ಅವ್ರ ಪರ್ಸ್ನಲ್ ವಿಷಯದ ಬಗ್ಗೆ ನಮ್ಗೆ ಯಾಕ್ರಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಸೂರ್ಯ ಮತ್ತು ಮೀನಾ. ಅಲ್ಲ ಕಣೆ, ನೀನು ನನ್ನ ಹೆಂಡ್ತಿನ ಇಲ್ಲ ಅವ್ರ ಕಡೆ ಲಾಯರೇನೆ, ಬರೀ ಅವ್ರ ಪರನೇ ಮಾತಾಡ್ತಿದ್ಯಾ ಅಂದರೆ, ನಾನು ಅವ್ರ ಪರ ಮಾತಾಡ್ತಿಲ್ಲ ರೀ, ಅವ್ರ ಬಗ್ಗೆ ನಮ್ಗೆ ಏನಕ್ಕೆ ಬಿಡ್ರಿ, ಅವ್ರ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರ ಪರ್ಸ್ನಲ್ ಹೆಂಗೆ ಆಗುತ್ತೆ, ಅದು ನಮ್ಮ ಅಪ್ಪನ ದುಡ್ಡು ಕಣೆ 27 ಲಕ್ಷ, ಅದು ನನಗೂ ಸೇರ್ಬೇಕಾಗಿರೋದು, ಅದು ಹೆಂಗೆ ಅವ್ನ ಪರ್ಸ್ನಲ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಏನೋ ಅವ್ರ ತಂದೆ ಹಾಕಿದ್ರಂತೆ ಬಿಡ್ರಿ ಅಂತ ಹೇಳಿದ್ರೆ, ಅಲ್ಲ ಕಣೆ ಅವ್ರ ಮಾವ ಬಂದಿದ್ದ ತಾನೆ, ಅವಾಗಾದರೂ ಹೇಳ್ಬೋದಾಗಿತ್ತಲ್ಲ, ಮೊದಲೇ ಇಷ್ಟು ದಿನ 1 ರೂಪಾಯಿನೂ ಕಳಿಸ್ತಾರ ಪೌಡ್ರಮ್ಮ ಅವರಪ್ಪ, ಅದು ಹೆಂಗೆ ಒಂದೇ ಸಲ ಅಷ್ಟು ದುಡ್ಡನ್ನೂ ಹಾಕ್ಬಿಡ್ತಾರೆ, ಅದು ಜೈಲಿಗೆ ಹೋದ್ಮೇಲೆ ಅಂತೇಳಿದ್ರೆ. ಅವ್ರ ಮಾವನ ಕೈಲಿ ಕೊಟ್ಟಿದ್ರಂತೆ ಅಂತ ಹೇಳಿ, ನನಗೆ ಅವ್ರ ಮಾವ ಅಂತ ಹೇಳ್ಕೊಬಂದಿದ್ದಾನೆ, ಅವ್ರ ನಿಜವಾದ ಮಾವನ ಅನ್ನೋದೇ ಡೌಟು ಅಂಥದ್ರಲ್ಲಿ. ಅಂದರೆ ನಮ್ಗೇಂತಕ್ಕೆ ಬಿಡ್ರಿ, ನಿಮ್ಗೆ ಯಾವಾಗಲೂ ಬರೀ ಕೋಪ ಇನ್ನೊಬ್ರ ಬಗ್ಗೆ ಮಾತಾಡೋದು ಅನ್ನೋದೇ ಆಗೋಯ್ತು. ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟರೆ, ಬೇರೆಯವ್ರ ಜೀವನದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ನೋಡ್ರಿ. ಅಯ್ಯೋ ನಾನು ಏನು ಯೋಚನೆ ಮಾಡಿದೆ, ನನಗೇನು ಯಾವಾಗಲೂ ಅದೇ ಕೆಲಸ, ನೀನು ಜಗಳ ಮಾಡ್ಕೊಂಡು ನಿಂತ್ಕೊಂಡು, ನಿಮ್ಗೆ ಬರೀ ಜಗಳ ಮಾಡೋದೊಂದು ಎಮೋಷನ್ ಬಿಟ್ಟರೆ ನನಗೆ ನಿಮ್ಮಲ್ಲಿ ಇನ್ನೇನು ಎಮೋಷನ್ ಕಾಣಿಸಿಲ್ಲ ಅಂದರೆ, ಅದೆಲ್ಲ ಕಾಣಿಸಲ್ಲ ಕಣೆ, ತೋರಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಮೀನಿನ ಹತ್ರ ಹೋದರೆ ಮೀನ ಹೊಟ್ಟೆಗೆ ಗುದ್ಬಿಡ್ತಾಳೆ ಸೂರ್ಯನಿಗೆ. ಆಗ ಸೂರ್ಯ, ಏನೇ ಮ್ಯಾನರಿಸಮ್ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಮತ್ತು ಇನ್ನೇನು ರೀ, ಡ್ಯೂಟಿಗೆ ಟೈಮ್ ಆಗ್ತಿದೆ, ಅವ್ರವ್ರ ಜೀವನದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ಜೀವನ ನೋಡೋಣ, ನಡೀರಿ ಮೊದಲು ಡ್ಯೂಟಿಗೆ ಟೈಮ್ ಹೊರಡು ನಡೀರಿ ಅಂತ ಹೇಳ್ತಿರ್ತಾಳೆ. ಹೇಳ್ಬಿಟ್ಟು ನಾನು ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ, ನಿಮ್ಗೆ ಮಜ್ಜಿಗೆ ಮಾಡಿಕೊಡ್ತೀನಿ, ಬೇಗ ಬಂದ್ರಿ ಅಂತ ಹೇಳ್ಬಿಟ್ಟು ಮೀನ ಈಚೆ ಬರ್ತಾಳೆ. ಸೂರ್ಯ ಅದನ್ನೇ ಯೋಚನೆ ಅಲ್ಲ, ಇವಳು ಯೋಚನೆ ಮಾಡಿಬಿಡ ಅಂತಲ್ಲ, 27 ಲಕ್ಷ ದುಡ್ಡು, 1 ರೂಪಾಯಿ 2 ರೂಪಾಯಿ ಎಲ್ಲ ಅಂಥದ್ರಲ್ಲಿ ಇವಳು ಹಿಂಗೆ ಅಂತಿದ್ದಾಳೆ, ಇವ್ನಿಗೆ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಅಪ್ಪ ಹಂಗೆ ಆಡ್ಬಿಟ್ಟಾದರೂ ಸುಳ್ಳು ಹೇಳೋದು ತಲ್ಕೊಡ್ತಾನೆ. ಆದರೆ ಈ ಪೌಡ್ರಮ್ಮ ಇದ್ದಾಳಲ್ಲ, ಹಿಂಗಾದ್ರೂ ಮ್ಯಾನೇಜ್ ಮಾಡಿಬಿಡ್ತಾಳೆ ಸುಳ್ಳು ಹೇಳೋದ್ರಲ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಸೂರ್ಯ ಕೂತಾನೆ. ಇನ್ನು ಈ ಕಡೆ ಎಲ್ಲ ಊಟಕ್ಕೆ ನಾಷ್ಟಕ್ಕೆ ಅಂತ ಬಂದು ಕೂತ್ಕೋತಾ ಇರ್ತಾರೆ. ಆಗ ಶ್ರುತಿ, ಏನು ಮಾಡಿದ್ದೀರ ಮೀನವ್ರಿಗೆ ಅಮ್ಮಂತಿದೆ ಅಂದರೆ, ಈರುಳ್ಳಿ ಚಿತ್ರಾನ್ನ ಶ್ರುತಿಯವರೇ ಅಂತ ಹೇಳ್ತಾರೆ. ಆಗ ಚೆನ್ನಾಗಿದೆ ಹಾಕಿ ಅಂತ ಹಾಕಿಸ್ಕೊತಾ ಇರ್ತಾರೆ ಎಲ್ಲರೂ. ಆಗ ಅಲ್ಲಿಗೆ ಶಾಂತಿ ಬಂದುಬಿಟ್ಟು, ಏನೇ ನಾಷ್ಟ ಎಲ್ಲ ಆಗಿದೆ, ನಾಷ್ಟ ತಿನ್ಬನ್ನಿ ಅಂತ ಒಬ್ರು ಕರೆದೇ ಇಲ್ಲ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲಿ ರೋಹಿಣಿ ಮತ್ತು ಮನೋಜ ಅಂದರೆ ಅವ್ರು ಇನ್ನೂ ಬಂದಿಲ್ಲ ಅಂದರೆ, ಹೋಗಿ ಕರೀಕಿಲ್ವೇನೆ, ಆಗಿದೆ ಬನ್ನಿ ತಿನ್ಬನ್ನಿ ಅಂತ ಕರೆಯೋಕ್ಕೂ ಕಷ್ಟನಾ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆಲ್ಲ ಶಾಂತಿನ ನೋಡ್ತಾರೆ. ನಾವು ಹೋಗ್ಬಿಟ್ಟು ಶಾಂತಿ ರೋಹಿಣಿ ಮತ್ತು ಮನೋಜನ ಬನ್ನಿ ತಿನ್ಬನ್ನಿ ಅಂತ ಕರಿತಾ ಇರ್ತಾಳೆ. ಆಗ ಮನೋಜ, ಅಮ್ಮ ನನ್ನ ಕರೆಯಲ್ವೇನಮ್ಮ ಅಂತಂದರೆ, ಬಾ ಬಂಗಾರ ನಿನ್ನ ಕರೆಯಲ್ವೇನೋ, ಬಾರ ತಿನ್ಬಾರೋ ಅಂತ ಹೇಳ್ಬಿಟ್ಟು ಕರ್ಕೊಬರ್ತಾಳೆ ನಾಷ್ಟಕ್ಕೆ ಅಂತ. ಕರ್ಕೊಬಂದು ಕೂರಿಸ್ಬಿಟ್ಟು ರೋಹಿಣಿಗೆ ಮತ್ತು ಮನೋಜ್ಗೆ ಬಡ್ಸೋಕೆ ಹೋಗ್ತಾಳೆ. ಮೀನಾ ಅತ್ತೆ ನಾನು ಬಡಿಸ್ತೀನಿ ಅಂದರೆ, ಬೇಡ ನಾವೇ ಬಡ್ಸ್ಕೊತೀವಿ ಬಿಡು ಅಂತ ಹೇಳ್ಬಿಟ್ಟು ರೋಹಿಣಿಗೆ ತಟ್ಟೆ ತುಂಬ ಹಾಕ್ಬಿಡ್ತಾಳೆ ಅನ್ನನ. ಮನೋಜಮ್ಮ ನನಗಾಕಲ್ವ ಅಂದರೆ, ನಿನಗೂ ಹಾಕ್ತೀನಿ ತಿನ್ನು ಅಂತ ಹೇಳ್ತಾ ಇರ್ತಾರೆ. ಆಗ ತಿನ್ನೋಕೆ ಹೋದರೆ ಸೂರ್ಯ ಅಯ್ಯೋ ಅಂತ ಕಿರ್ಚ್ಕೊತಾನೆ. ಅದಕ್ಕೆ ಯಾಕೋ ಅಂತ ಹೇಳಿದ್ರೆ, ಏನು ಅಪ್ಪ ಸಕ್ಕರೆಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅನಿಸುತ್ತೆ ಅಪ್ಪ, ಹೋಗಿ ಫಸ್ಟು ಒಳ್ಳೆ ಡಾಕ್ಟ್ರ್ ಹತ್ರ ಮೆಡಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ರೆ, ಯಾಕೋ ಅಂತ ಕೇಳಿದ್ರೆ, ಅಲ್ಲ ಸಕ್ಕರೆ ರೋಹಿಣಿ ನೀವು ಪೌಡ್ರ ಮುಂದು ವ್ರತ ಮುಗ್ದೇ ಇಲ್ಲ, ಅಲ್ಲೇ ಕಂಪ್ಲೀಟ್ ಆಗೋಕ್ಕೆ ಮುಂಚೆನೇ ಕೊಡ್ತಾಯಿದೆಯಲ್ಲ, ಯಾಕೆ ಅವರಪ್ಪ ಏನೋ ಹಿಂದೆ ಸ್ನೇಹಿ ಸಗ್ಗಕ್ಕೆ ಕರಳ ಹಾಕ್ಬಿಟ್ಟು ಕಬ್ಬಣಕ್ಕೆ ಹಾಕ್ಬಿಟ್ರೆ ನೆಣಾಕ್ಬಿಟ್ರೆ ಸತ್ತೋಗ್ಬಿಟ್ರೆ, ಆಗ ಸಾವನ್ನ ಅಕೌಂಟ್ ಬಂದು ನಿನ್ನ ಅಕೌಂಟ್ಗೆ ಸೇರ್ಕೊಬಿಡುತ್ತಲ್ಲ ಸಕ್ಕರೆ ಅಂತ ಹೇಳಿದ್ರೆ, ಆಗ ಅಯ್ಯೋ ಹೌದಲ್ವೇನೋ ಮರ್ತೇ ಬಿಟ್ಟಿದ್ದೆ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ರಪ್ಪನ ತಿಥಿ ಆದಾಗ ನಿಂಗೆ ಗೊತ್ತಾಗೋದು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದ್ರೆ, ಆಗ ಅಯ್ಯಯ್ಯೋ ಅಂತ ಹೇಳ್ಬಿಟ್ಟು ಕೀಸ್ಕೊಬಿಡ್ತಾಳೆ. ರೋಹಿಣಿ ತಿನ್ಬೇಡ ಬಿಡಮ್ಮ ಅಂತ. ಮನೋಜ ತಿನ್ನೋಕೋದ್ರೆ,
ಹೇ ಏನು ಹೆಂಡತಿ ಉಪವಾಸ ಮಾಡ್ತಾರೆ ನೀನು ತಿಂತಿದ್ಯಾ ಅಂದ್ಬಿಟ್ಟು ಮನೋಜಂಗೆ ಬೈತಾನೆ. ಆಯಿತು ಬಿಡೋ ತಿನ್ನಲ್ಲ, ಮೊದಲಾಗಿದ್ದರೆ ಒಂಥರ ಆದರೆ ಇವಾಗ ಒಂಥರ, ಹಾಗೇನೋ ದುಡ್ಡಿರಲಿಲ್ಲ ಅಂದಂಗೆ ಅನ್ಸ್ಕೋಬೇಕಾಗಿತ್ತು. ಇವಾಗ ನಾನು ಅದೆಲ್ಲ ತಲೆನೇ ಕೆಡಿಸ್ಕೊಳಲ್ಲ, ಅವಾಗ ಎಲ್ಲರಿಗೂ ಸರಿಯಾಗಿ ಉತ್ತರ ಕೊಡ್ತೀನಿ ನಾನು ಬಿಸ್ನೆಸ್ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಪ್ಪ ಇವ್ನು ನನ್ನ ಅಕೌಂಟ್ಗೆ ಅಂತ ಇದ್ದಾನೆ, ನೀನು ದುಡ್ಡು ಕೊಡು ಅಂತ ಹೇಳಿದ್ರೆ, ಕಣೋ ನಂದು ಕೈಯಲ್ಲಿ ದುಡ್ಡಿಲ್ಲ ಮನೆಯಲ್ಲಿ, ಅಕೌಂಟಲ್ಲಿ ಎತ್ಕೊ ಬರಬೇಕು ಕಣೋ ಅಂತ ಹೇಳಿದ್ರೆ, ಎಷ್ಟು ಬೇಕಪ್ಪ ಅಂತ ಕೇಳಿದ್ರೆ, ಅಯ್ಯೋ ಅಪ್ಪ ಹಂಗಲ್ಲ ಅನ್ಕೋ ಅಂತ ಹೇಳಿದ್ದು ಅಂತ ಹೇಳಿದ್ರೆ, ಸರಿ ಹೇಳು. ನಿಮ್ಮಮ್ಮ ನಿಂಗೆ ದುಡ್ಡು ಕೊಡಬೇಕು ಅಂದರೆ ನಿನ್ನ ಕೈ ತಾನೇ ಕೊಡ್ತಾರೆ. ಮೈಕೋ ನಿನಗೆ ನನ್ನ ಕೈಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಆದರೆ ಪೌಡ್ರಮ್ಮ ಅವ್ರ ಅಪ್ಪ ಯಾಕೆ ಮನೋಜನ ಅಕೌಂಟ್ಗೆ ಹಾಕಿದ್ದಾರೆ ಅಂದರೆ, ಆಗ ರೋಹಿಣಿ ಅಲ್ಲ ಅವ್ರದ್ದು ನಾನು ಫೋನ್ ಮಾಡಿದಾಗೆಲ್ಲ ಮನೋಜ್ ಅವ್ರು ಬಿಸ್ನೆಸ್ ಮಾಡಬೇಕು ಇದಕ್ಕೆ ಅವ್ರ ಅಕೌಂಟ್ಗೆ ಹಾಕಿದ್ದೆ, ಅದರಲ್ಲಿ ಏನು ನಿಮ್ಮ ಕ್ವಶನ್ಸು ಅಂತ ಹೇಳ್ತಾಳೆ. ಅದರಲ್ಲಿ ಏನು ದೊಡ್ಡ ಇದಿದೆ ಅಂತ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೀನಾ ಇವರು ತಿನ್ನಲ್ಲ ಅಂದಮೇಲೆ ಏನಕ್ಕೆ ಇದೆಲ್ಲ ಮಾಡಿದೆ ಅಂತ ಹೇಳಿದ್ರೆ, ಅಲ್ಲ ಅತ್ತೆ ಅಲ್ಲ ಸಕ್ಕರೆ ಅವ್ರು ತಿನ್ನಲ್ಲ ಅಂದರೆ ಅವ್ರ ಅಡುಗೆ ಅವರೇ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮರ್ತೋಗಿದ್ಯಾ ಅಂತ ಸೂರ್ಯ ಹೇಳ್ತಾರೆ. ಅತ್ತೆ ಹೇಳ್ತಾ ಸುಮ್ಮನೆ ಕೂತು, ಅತ್ತೆ ಅವರು ತಿನ್ನಲ್ಲ, ಅವ್ರ ಕಷ್ಟ ನೋಡೋಕ್ಕಾಗ್ದಿರ ನಾನೇ ಮಡಿ ಉಟ್ಕೊಂಡು ಬೆಳಗ್ಗೆನೇ ಫಸ್ಟೇ ಅವ್ರಿಗೆ ತಿಂಡಿ ಮಾಡಿಕ್ಕಿದ್ದೀನಿ, ತರ್ತೀನಿ ಇರಿ ಅಂತ ಹೇಳ್ಬಿಟ್ಟು ನಾಷ್ಟ ತಂದು ಕೊಡ್ತಾಳೆ. ಎಲ್ಲ ತಿಂದ್ಬಿಟ್ಟು ಇನ್ನು ಹಿಂಗೆ ರಾಗ ಆಡ್ಕೊಂಡು ಕೂತಿರ್ತಾರೆ. ಇನ್ನೆಲ್ಲ ಆಗ ರಂಗನಾಥ್ ಅವರು ಒಂದು ಶ್ಲೋಕ ಹೇಳ್ಬಿಟ್ಟು ಅದ್ರ ಅರ್ಥನ ಹೇಳ್ತಾರೆ. ನನ್ನ ಮಕ್ಳು ಯಾವಾಗಲೂ ಹಂಗಿರಬೇಕು ಅಂತ ಬಯಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಎಲ್ಲರೂ ಎದ್ದು ಹೋಗ್ತಾರೆ. ರೂಮಿಗೆ ಬಂದುಬಿಟ್ಟು ರೋಹಿಣಿ ಮತ್ತು ಮನೋಜ ರೋಹಿಣಿ ಮನೋಜ್ಗೆ ಬೈತಾ ಇರ್ತಾಳೆ. ಎಲ್ಲ ಮನೋಜ್ ನಿಮ್ಗೇನು ಬುದ್ಧಿ ಇಲ್ವಾ, ಓದಿದ್ದೀರ, ಏನು ಡಿಗ್ರಿ ತೊಗೊಂಡಿದ್ದೀರ? ರೋಹಿಣಿ ನಿನಗೆಲ್ಲ ತೋರಿಸಿಲ್ವಾ ನಾನು ಡಿಗ್ರಿನಾ ಅಂತ ಹೇಳ್ಬಿಟ್ಟು ಹೇಳ್ತದೆ. ಏನು ಡಿಗ್ರಿ ಅಂತೀರ ಮನೋಜ್, ಅಲ್ಲ ನೀವು ಓದಿರೋದು ಒಂದೇ, ಸೂರ್ಯ ಓದಿರೋ ನೀವು ಕ್ವಶನ್ ಕೇಳ್ತಾಯಿದ್ರೆ ಅವ್ನು ಕರೆಕ್ಟಾಗಿ ಉತ್ತರ ಮಾಡ್ತಿರ್ತೀವಿ. ಏನು ಮನೋಜ್ ಹಂಗೆ ಮಾಡ್ತೀರಾ ನೀವು? ನನ್ನ ಅಕೌಂಟ್ಗೆ ಹಾಕಿರೋದು ಅಂತೇಳಿ ನನಗೆ ಸ್ವಲ್ಪ ಬುದ್ಧಿ ಇರೋದಕ್ಕೆ ಹೆಂಗೋ ಮ್ಯಾನೇಜ್ ಮಾಡಿದೆ. ಏನು ಮನೋಜ್ ನಿಮಗೆ ಬುದ್ಧಿ ಇಲ್ದಿರೋ ಥರ ಮಾತಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಇನ್ನೇನು ಮಾಡಲ, ಹಂಗಾರೆ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ದುಡ್ಡು ಹೇಗೆ ಬಂತು ಅಂತ ಹೋಗಿ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ರೋಹಿಣಿ ಬೈತಾ ಇರ್ತಾಳೆ. ಹಂಗಲ್ಲ ರೋಹಿಣಿ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾ ಇರ್ತಾನೆ. ಸರಿ ಇದ್ರಲ್ಲಿ ಮೊದಲು ಏನಾದರೂ ಬಿಸ್ನೆಸ್ ಮಾಡಿಬಿಡ್ಬೇಕು ಅಂತ ಹೇಳ್ತಾಯಿದ್ರೆ, ಆಗ ರೋಹಿಣಿ ಮನೋಜ್ ಸ್ವಲ್ಪ ಸುಮ್ಮನೆ ಇರ್ತೀರಾ, ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ, ಅಲ್ಲಿ ಸರ್ಕಾರ ನೀವು ತಾಳ್ಮೆಯಿಂದ ಸುಮ್ಮನೆ ಇದ್ದರೆ ಸಾಕು, ಆ ಸೂರ್ಯನ ಬಾಗಿಲಿಗೆ ಫಸ್ಟು ಪ್ಲಾಸ್ಟರ್ ಹಾಕಬೇಕು ಅಂತ ಹೇಳಿದ್ರೆ, ನಿನ್ನ ಕೈಲಿ ಎಲ್ಲಾಗುತ್ತೆ ರೋಹಿಣಿ ಅದು ಅಂದರೆ ನಾಲ್ಕು ಸರ್ ಕೈಲಿ ಹಾಕಿಸ್ತೀನಿ, ಆ ಮೀನಿನ ಕೈಲಿ ಆದರೂ ಆಗುತ್ತೆ ತಾನೇ ಅಂತ ಹೇಳ್ಬಿಟ್ಟು ರೋಹಿಣಿ ಅಲ್ಲಿಂದ ಮೀನಿನ ಹತ್ರ ಬರ್ತಾಳೆ. ಆಗ ಮೀನಿನ ಹತ್ರ ಬಂದುಬಿಟ್ಟು, ಮೀನಾ ನಿಮ್ಮ ಹಸ್ಬೆಂಡು ಏನಂತ ಅಂದ್ಕೊಬಿಟ್ಟಿದ್ದಾರೆ ಅಂದರೆ, ಅವ್ರನ್ನೇ ಯಾವಾಗ ಕೇಳಿ ನನ್ನನ್ನು ಕೇಳಿದ್ರೆ ಅಂತ ಹೇಳಿದ್ರಲ್ಲ, ನಮ್ಮಪ್ಪ ನನಗೆ ಯಾರು ಹಾಕ್ತಾರೆ, ಮನೋಜ್ಗೆ ಅವ್ರು ಹಾಕ್ತಾರೆ, ಅದೆಲ್ಲ ಕಟ್ಕೊಂಡು ಇವ್ರಿಗೇನು ನಮ್ಮ ಇಷ್ಟದಲ್ಲಿ ಇವ್ರಿಗೇನು ತಲೆ ಅಲ್ಲ, ನೀವು ಕೋಪ ಮಾಡ್ಕೊಂಡು ಈ ಥರ ಕೇಳ್ತಿದ್ದೀರಿ ಅಂದರೆ ನಿಮ್ಮ ಅಪ್ಪ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಿದ್ದಾರೆ ಅಂದರೆ ನನಗೂ ಅಕೌಂಟ್ಗೆ ನಿಮ್ಮ ಅಪ್ಪನೇ ದುಡ್ಡು ಹಾಕಿದ್ದಾರೆ ಅನ್ನೋದು ನನಗೂ ಡೌಟ್ ಆಗ್ತಿದೆ ಅಂತ ಹೇಳ್ತಾಳೆ ಮೀನಾಗ. ರೋಹಿಣಿ ಸೈಲೆಂಟಾಗಿ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದಷ್ಟು ಶೇರ್ ಮಾಡಿ ಗೈಸ್. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.